ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಮ್ಯಾಚು RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೀತಾ ಇದೆ. ನಮ್ಮ RCB ಅವರು ಡೆಲ್ಲಿಗೆ ಗಿಲ್ಲಿಗೆ ಹೊಡೆದು ಆಚೆಗೆ ಹಾಕಕ್ಕೆ ನಮ್ಮ RCB ಒಂದು ಹೋಮ್ ಗ್ರೌಂಡ್ಗೆ ಕರ್ಕೊಂಬಂದಿದ್ದಾರೆ, ಅಂದರೆ ಚಿನ್ನಸ್ವಾಮಿ ಗ್ರೌಂಡ್ಗೆ ಕರ್ಕೊಂಬಂದಿದ್ದಾರೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಲೈಕ್ ಮಾಡೋದು ಮರಿಬೇಡಿ ಗೈಸ್. ಓಕೆನಾ, ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಗೈಸ್, ಆಕ್ಚುಲಿ ಲಾಸ್ಟ್ ಟೈಮು ಡೆಲ್ಲಿ ಮೇಲೆ ಆಡಿದಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮ್ಮ KL ರಾಹುಲ್, ಕರ್ನೂಲ್ ಲೋಕೇಶ್ ರಾಹುಲ್ ಅವರು ಒಂದು ಸುತ್ತನ ಬ್ಯಾಟ್ ಅಲ್ಲಿ ಸುತ್ತಾಳತೆ ಹಾಕಿ ಇದು ನನ್ನ ಏರಿಯಾ, ನಮ್ಮೂರು ಅಂತ ಹೇಳಿದ್ರು, ನನ್ನ ಟೆರಿಟರಿ ಅಂತ ಹೇಳಿದ್ರು. ಬಟ್ ಅದೇ ರೀತಿ ಲೈಕ್ ನಾವು ಎಕ್ಸೆಪ್ಟ್ ಮಾಡ್ಕೊಂಡ್ವಿ. ಬಿಕಾಸ್ ಹೌದು, ಕನ್ನಡಿಗ KL ರಾಹುಲ್ ಅಂದ್ರೆ ನಮ್ಮ ಹುಡುಗ ಮಾಡಿದೆ, ನೀನು ಯಾರು ಮಾಡ್ತಾರೆ ಅಂತ ಒಂದು ಇರುತ್ತೆ. ಯಾಕಂದ್ರೆ ಅದು ಮೇ ಬಿ ಅದು ಸೈನ್ ಹೆಂಗಿತ್ತು ಅಂತಂದ್ರೆ ಆಲ್ಮೋಸ್ಟ್ ಅದು ಡೆಲ್ಲಿ ಅವ್ರ ಮೇಲೆ RCB ಮ್ಯಾನೇಜ್ಮೆಂಟ್ಗೆ ಇತ್ತು ಏನೋ ನನಗೆ ಗೊತ್ತಿಲ್ಲ, ಅವ್ರಿಗೆ ಇರುತ್ತೆ. ಯಾಕಂದ್ರೆ ಬಿಟ್ಟಿದ್ದಾರೆ, ಯಾಕಂದ್ರೆ ಅವ್ರಿಗೂ ತುಂಬಾ ಆಸೆ ಇತ್ತು. ಅವ್ರು ಬಾಯಲ್ಲಿ ಇವನ್ ಮೆಗಾ ಆಕ್ಷನ್ ಬರೋಕ್ಕಿಂತ ಮುಂಚೆ ಒಂದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾನು RCBಗೆ ಆಡಬೇಕು ಅಂತ ಕೂಡ ಓಪನ್ ಸ್ಟೇಟ್ಮೆಂಟ್ ಅಲ್ಲೇ ಕೊಟ್ಟಿದ್ರು. RCB ಆಸ್ ಮೈ ಆರ್ಟ್, ಐ ಥಿಂಕ್ ನನ್ನ ಒಂದು ಹೋಮ್ ಗ್ರೌಂಡ್, ಅದು ನಾನು ಆಡಬೇಕು ಅಂತ. ಆಡಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಎನಿವೇಸ್ ನಮ್ಮ ಟೀಮ್ ಚೆನ್ನಾಗಿದೆ ಬಿಡಿ ಇವಾಗ. ಬಟ್ KL ರಾಹುಲ್ ಡೆಲ್ಲಿಲೂ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಸ್ಟಿಲ್ ಒಬ್ಬ ಇದ್ದಿದ್ರೆ ಕ್ಯಾಪ್ಟನ್ ಕ್ರೇಜಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲ ಬಟ್ ರಜತ್ ಪಡಿದಾರ್ ಕ್ಯಾಪ್ಟನ್ಸಿ ತೆಗೆಯೋದು ಬೇಡ. DDP ಜಾಗದಲ್ಲಿ KL ರಾಹುಲ್ ಇದ್ರೆ ಇನ್ನೂ ಕ್ರೇಜಿ ಆಗಿರೋದು. ಆಕ್ಚುಲಿ ಒನ್ ಡೌನ್ ಇಲ್ಲ ಓಪನಿಂಗ್ ವಿರಾಟ್ ಕೊಹ್ಲಿ, KL ರಾಹುಲ್, ಫಿಲ್ ಶಾರ್ಟ್, ಆಮೇಲೆ ಇಲ್ಲ ಜಕಬ್ ಬತ್ತಲ್ ರಿಪ್ಲೈ ಏನೋ ಮಾಡ್ಬೋದಾಗಿತ್ತು ಆಕ್ಚುಲಿ. ಬಟ್ ಇವಾಗ ಆಲ್ರೆಡಿ ಸೆಟ್ ಡೌನ್ ಆಗ್ಬಿಟ್ಟಿದೆ ಗುರು ನಮ್ಮ ಟೀಮು. ಒಂಥರ ದುರಂತ ಲಿಯಾರಿಕಾ ಕಿಂಗ್ ಅಂತ ಹೇಳ್ತಾರೆ ಗೊತ್ತಾ, ಒಂದು ಚೇರ್ ಮೇಲೆ ನಾನು ಆಕ್ಚುಲಿ ಒಂದು ಮೆಮಿ ನೋಡ್ತಾ ಇದ್ದೆ. ಬಟ್ ಸೇಮ್ ಆಸ್ ಇಟ್ ಇಸ್ ನನಗೆ ದುರಂಧರ್ ಮೂವಿಯಲ್ಲಿ ಹೆಂಗೆ ರಣವೀರ್ ಸಿಂಗ್ ಕುತ್ಕೊಂಡು ಹಿಂದೆಗಡೆ ಅವರ ಅದೇ ತರ ಕೂತಿದ್ದಾರೆ ನಮ್ಮ ರಜತ್ ಪಡಿದಾರ್ ಅವ್ರು. ಆಕ್ಚುಲಿ ಕ್ರೇಜಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವತ್ತು ನನಗನ್ಸಿರೋ ಪ್ರಕಾರ ಡೆಲ್ಲಿ ಟೀಮು ಸಖತ್ ಟೆಸ್ಟಿಂಗ್ ಆಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಆಫ್ ಅವರ ಏನೊಂದು ಎಡವಟ್ಟಿಂದ 2 ಮ್ಯಾಚ್ ಸೋತಿದ್ದಾರೆ. ಅವ್ರು ಎಸ್ಪೆಷಲಿ CSK ಮ್ಯಾಚ್ ಸೋತಿದ್ದಾರೆ ಅಂತಂದಾಗ ಇವನ್ ಲಿಟ್ರಲಿ ಎಲ್ಲರಿಗೂ ಕೂಡ ಶಾಕ್ ಆಯ್ತು. ಯಾಕಂದ್ರೆ CSK ಆ ಥರ ಟೀಮ್ ಏನ್ ಇರ್ಲಿಲ್ಲ. ಬಟ್ ಬೆಂಕಿ ಪರ್ಫಾರ್ಮೆನ್ಸ್ ತೋರಿಸ್ಬಿಟ್ರು, ಅದೇನೋ ಗೊತ್ತಿಲ್ಲ. CSK 2 ಮ್ಯಾಚ್ ಗೆದ್ಕೊಂಡು ಇವಾಗ ಎಲ್ಲ ಟ್ರೋಲ್ ಮಾಡಿ ಪಾಪ ಆಡ್ಬಿಟ್ಟಿದ್ದಾರೆ ಅಷ್ಟೇ. ಬಟ್ ಇವಾಗ ಅದು ನಾನು ಆಕ್ಚುಲಿ ಫೂಲಿಶ್ನೆಸ್ ಅಂತ ಹೇಳ್ತೀನಿ. ಡೆಲ್ಲಿ ಟೀಮ್ ಆಕ್ಚುಲಿ ಸಕ್ಕತ್ತಾಗಿದೆ ಹೇಳ್ಬೇಕು ಅಂತಂದ್ರೆ. ಓಪನಿಂಗ್ ಬಂದ್ಬಿಟ್ಟು ನಿಶಾಂಕ ಚೆನ್ನಾಗಿ ಆಡ್ತಾರೆ, KL ರಾಹುಲ್ ಅವ್ರು ಚೆನ್ನಾಗಿ ಆಡ್ತಾರೆ. ಎಲ್ಲೋ ಒಂದು ಆನ್ ಅಂಡ್ ಆಫ್ ಆಗ್ತದೆ KL ರಾಹುಲ್ ಅವ್ರಿಗೂ ಕೂಡ. ಬಟ್ ಎನಿವೇಸ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಅವರು ಕಮ್ ಬ್ಯಾಕ್ ಮಾಡ್ತಾರೆ. ಬಟ್ ಇವಾಗ ನಿಮ್ಗೆ ನಂಬರ್ 3 ಬ್ಯಾಟ್ರಿಂದನೂ ಕೂಡ ನಾವು ನೋಡೋ ಹಾಗಿದ್ರೆ ಒಂದು ಸ್ವಲ್ಪ ಎಲ್ಲೋ ನಿತೀಶ್ ರಾಣಾ ಅವರು ಕ್ಲಿಕ್ ಆಗದೆ ಇರೋ ರೀಸನ್ಸ್ಗೋಸ್ಕರ ಸೊ ಇವಾಗ ಇನ್ನೊಬ್ರು ಬ್ಯಾಟರ್ ಒಳಗಡೆ ಬರ್ಬೇಕಾಗಿ ಬಂದಿದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಐ ಥಿಂಕ್ ಒಂದು ಥಿಂಗ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಡೆಲ್ಲಿ ಫಿನಿಷರ್ಗಳ ಮೇಲೆ ಸಖತ್ ಪ್ರೆಷರ್ ಇರುತ್ತೆ ಇವತ್ತು ಆಕ್ಚುಲಿ. ಸೊ ಆಲ್ಮೋಸ್ಟ್ ನಿಮಗೆ ಲಾಸ್ಟ್ ಸೀಸನ್ ಅಲ್ಲಿ ಅಶುತೋಷ್ ಶರ್ಮಾ ಎಲ್ಲ ಚೆನ್ನಾಗಿ ಆಡ್ತಾ ಇದ್ರು. ಐ ಥಿಂಕ್ ಇವಾಗ ಅಶುತೋಷ್ ಶರ್ಮಾ ಡೈರೆಕ್ಟ್ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಡಿಸ್ತಾ ಇದ್ದಾರೆ, ನಾಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಸ್ಪಿನ್ನಿಂಗ್ ಕಂಡೀಷನ್ ಅಂತ ಬಂದಾಗ ಕುಲ್ದೀಪ್ ಯಾದವ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿಂದ ಚೆನ್ನಾಗಿ ರನ್ಸ್ ಲೈಕ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಅವ್ರ ಬ್ಯಾಟ್ ಇಂದ ರನ್ಸ್ ಬಂದಿಲ್ಲ ಡೆಲ್ಲಿ ಕಡೆ ನೋಡೋ ಆಗಿದ್ರೆ. ಬಟ್ RCB ಏನೋ ನೆಗೆಟಿವ್ ಇಲ್ಲ ಗುರು. RCB ಈಗ ನನ್ನ ಪ್ರಕಾರ ಫಿಲ್ ಸಾಲ್ಟ್ ನ ಎತ್ತಲೇಬೇಕು ಈ ಮ್ಯಾಚ್ ಅಲ್ಲಿ. ಇಲ್ಲ, ಫಿಲ್ ಸಾಲ್ಟ್ ಎತ್ಬಿಟ್ಟು ಮೇ ಬಿ ನನ್ಗನ್ಸಿರೋ ಪ್ರಕಾರ ಜಕಬ್ ಬೆತಲ್ಗೆ ಒಂದು ಚಾನ್ಸ್ ಸಿಗಬಹುದೇನೋ. ಒಂದು ಅನ್ಪಾಲಿಶ್ ಡೈಮಂಡ್ ಇದೆ. 5 ಮ್ಯಾಚ್ ಆಗ್ತಾ ಇದೆ, ಸೊ ಇನ್ನೆಷ್ಟು ಮ್ಯಾಚ್ ಗಳನ್ನ ಅವಕಾಶ ಕೊಡೋದು. ಬಟ್ ಸ್ಟಿಲ್ ನಾನು ಫಿಲ್ ಸಾಲ್ಟ್ ನಾನು ಬಿಡಕ್ ರೆಡಿ ಇಲ್ಲ. ಏನಂತಂದ್ರೆ ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಗೇಮ್ಸ್ ಆಡಿ ರನ್ಸ್ ಬರ್ದೇ ಇರೋದ್ರಿಂದ ಮೇಬಿ 1 ಮ್ಯಾಚ್ ರೆಸ್ಟ್ ಕೊಡ್ಲಿ, ಪರವಾಗಿಲ್ಲ. ರೆಸ್ಟ್ ನಾನು ಹೇಳ್ತಾ ಇರೋದು ಕಂಪ್ಲೀಟ್ಲಿ ಒಂದ್ ಮ್ಯಾಚ್ ಕೊಡ್ಲಿ, ಕೊಟ್ಟಾಗ ಇವ್ರು ಪ್ರೂವ್ ಮಾಡ್ಕೊಂಡ್ರೆ ಇನ್ ಕೇಸ್ ಏನಾದ್ರು ಜಕಬ್ ಬೆತಲ್ಲು ಸೊ ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟು ಫೈನಲ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತಂದಾಗ ನಮ್ಗೆ ಇಂಪ್ಯಾಕ್ಟ್ ಬೀಳುತ್ತೆ. ಬಟ್ ಫಿಲ್ ಸಾಲ್ಟ್ ಹತ್ರ ಪ್ಲೇಯರ್ಗಳಲ್ಲ. ಫಿಲ್ ಸಾಲ್ಟ್ ಏನಿದ್ರು ನಿಮಗೆ ಫೈನಲ್ ಅಂತ ಪ್ಲೇ ಬಂದಾಗ ದೇ ವಿಲ್ ಸ್ಟ್ಯಾಂಡ್ ಔಟ್ ಪ್ಲೇಯರ್ ಆಗ್ಬಿಡ್ತಾರೆ. ವಿರಾಟ್ ಕೊಹ್ಲಿ ಅವರೆಲ್ಲ ಹೆಂಗೆ ಅಂದ್ರೆ ನಿಮಗೆ ಲೀಗ್ ಮ್ಯಾಚಸ್ ಅಲ್ಲಿ ಆಡಿಲ್ಲ ಅಂದಾಗ ಕ್ವಾಲಿಫೈಯರ್ ಅಲ್ಲಿ ಫೈನಲ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ. ಹೋಗೋದಕ್ಕೆ ಇಲ್ಲಿ ಎಲಿಜಿಬಲ್ ಆಗ್ಬೇಕಲ್ಲ. ಅಲ್ಲ, ಎಲಿಜಿಬಲ್ ಆಗಲ್ವಾ RCB? ಇದೇ ಪ್ರಾಬ್ಲಮ್ RCB ಏನ್ ಗೊತ್ತಾ ಆಕ್ಚುಲಿ. 1 ಡೌನ್ ಯಾರು ಆಡಿಲ್ಲ, ಈಗ ಫಿಲ್ ಸಾಲ್ಟ್ ಆಡಲ್ಲ ಅಂತ ಅನ್ಕೊಳ್ಳಿ, ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿನೂ ಔಟ್ ಆದ್ರು ಅಂತ ಅನ್ಕೊಳ್ಳಿ. ದೇವದತ್ ಪಡಿಕಲ್ ಆಡಿಲ್ಲ ಅಂದ್ರೆ ರಾಪ ಅವ್ರು ಆಡ್ತಾರೆ, ರಾಪ ಆಡಿಲ್ಲ. ರಾಪ ಅಂತೂ ರಮೋರ ಇದಾರೆ. ಜಿತೇಶ್ ಶರ್ಮಾ ಬಿಟ್ಬಿಟ್ಟೆ ನೀನು. ಜಿತೇಶ್ ಶರ್ಮಾ ಯಾರು ಕಾಣಿಸ್ಕೊಳ್ತ ಗೈಸ್. ಜಿತೇಶ್ ಶರ್ಮಾ ಇಸ್ ಒನ್ ಆಫ್ ದ ಐಡಿಯಲ್ ಬ್ರೈನ್ಸ್ ಅಂತ ಹೇಳ್ತೀನಿ, ಕ್ರಿಕೆಟಿಂಗ್ ಬ್ರೈನ್ಸ್ ಅಂತ ಹೇಳ್ತೀನಿ ಗೊತ್ತಾ. ಯಾಕೆ ಅಂದ್ರೆ ಅವರು ವಿಕೆಟ್ ಕೀಪಿಂಗ್ ಹಿಂದೆನೇ ನಿಂತ್ಕೊಂಡು ಒಂದು ಕೃಣಾಲ್ ಪಾಂಡ್ಯ ಬೌನ್ಸರ್ನ ಯಾರು ಹಿಡಿಯೋಕ್ಕಾಗಲ್ಲ. ಇವನ್ MS ಅವರೇ ಸ್ವಲ್ಪ ಮಿಸ್ ಮಾಡ್ಬಿಡ್ತಾರೆ, ನಮಗೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಏನ್ ಗುರು ನೀನು ಹಿಂಗಾಕ್ಬಿಟ್ಟೆ ಅಂತ. ಸಾರಿ, MS ಬಗ್ಗೆ ಮಾತಾಡೋದು, ವಿಕೆಟ್ ಕೀಪಿಂಗ್ ಬಗ್ಗೆ ಸುಮ್ಮನೆ ಹೇಳಿದೆ ಅಷ್ಟೇ. ಬಟ್ ಅವರ ಜಾಗಕ್ಕೆ ಬಿಟ್ಟು ಬೇರೆ ಯಾರಾದ್ರೂ ಅದನ್ನ ನಿಲ್ತ್ಕೊಂಡಿದ್ರೆ ಇವನ್ ತುಂಬಾ ನಾನು ನಿಶಾನ್ ಕಿಶನ್ ಕ್ಯಾಚ್ ಬಿಟ್ಟದ್ ನೋಡಿದೀನಿ, ರಿಷಬ್ ಪಂತ್ ಕ್ಯಾಚ್ ಬಿಟ್ಟಿರೋದು ನೋಡಿದ್ದೀನಿ, KL ರಾಹುಲ್ ಬಿಟ್ಟಿರೋದು ನೋಡಿದ್ದೀನಿ. ಬಟ್ ಈ ಮನುಷ್ಯ ಹಂಗಲ್ಲ ಗುರು. ಜಿತೇಶ್ ಶರ್ಮಾ ಆಲ್ಮೋಸ್ಟ್ ಅವರ ಪ್ರೆಡಿಕ್ಟಬಲ್ ಬೌನ್ಸರ್ನ ಪ್ರೆಡಿಕ್ಟ್ ಮಾಡಿ ಕ್ಯಾಚ್ ನ ಹಿಡಿತಾ ಇದಾರೆ. ಐ ಥಿಂಕ್ ಆಲ್ಮೋಸ್ಟ್ ಎವ್ರಿ ತಿನ್ ಎಡ್ಜ್ಗಳ ಕ್ಯಾಚಸ್ಗಳನ್ನ ಹಿಡಿತಾ ಇದಾರೆ. ಆಮೇಲೆ ಸ್ವಲ್ಪ LBW ಕಾಲ್ಸ್ಗಳು ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಬೌಲರ್ಸ್ ಜೊತೆಗೆ ಕಮ್ಯುನಿಕೇಶನ್ ಮಾಡಿರ್ಬೋದು, ಒಳ್ಳೆ ಡಿಸಿಷನ್ಸ್ ಗಳು ತಗೊಂಡಿದ್ದಾರೆ. ಐ ಥಿಂಕ್ ಆಲ್ಮೋಸ್ಟ್ ಅವರು ನೀವು ನೋಡಿ ಒಂದು ಕ್ರಿಕೆಟಿಂಗ್ ಬ್ರೈನ್ ಅಂತ ಹೇಳ್ತಾ ಗೊತ್ತಾ, ತುಂಬಾ ಚೆನ್ನಾಗಿದೆ ಜಿತೇಶ್ ಶರ್ಮಾಗೆ. ಐ ಥಿಂಕ್ ನಮಗೆ ನೆಕ್ಸ್ಟ್ ಫ್ಯೂಚರ್ ಇನ್ ಕೇಸ್ ಏನಾದ್ರು ರಜತ್ ಪಡಿದಾರ್ ಇಂಜುರಿ ಆದ್ರೆ ಕ್ಯಾಪ್ಟನ್ ಮೆಟೀರಿಯಲ್ ನೋಡೋದು ಜಿತೇಶ್ ಶರ್ಮಾ ಅವ್ರ ಕಡೆಯಿಂದ. ಸೊ ಫೆಲ್ಟ್ ಲೈಕ್ RCB ಇನ್ ಸೇಫ್ ಹ್ಯಾಂಡ್ಸ್. ಬಟ್ ಪ್ರಾಬ್ಲಮ್ ಏನಂತಂದ್ರೆ
ಬೌಲಿಂಗ್ ಲೈನ್ ಅಪ್ ಎಲ್ಲರಿಗೂ ಏಜ್ ಆಗ್ತಾ ಇದೆ. ಈಗ ಭುವನೇಶ್ವರ್ ಕುಮಾರ್ಗೆ ಆಲ್ಮೋಸ್ಟ್ 35, ಆಮೇಲೆ ಜಾಸ್ ಹಜಲ್ವುಡ್ 34+ ಆಗ್ತಾ ಇದಾರೆ. ರಶೀದಾರ್ ಬಿಡಿ ಅವ್ರಿಗೆ ಅಂದ್ರೆ ಅವ್ರು ಆ ಲೆವೆಲ್ ಬರ್ಬೇಕು ಅಂದ್ರೆ ಇನ್ನೂ ಟೈಮ್ ಬೇಕು, ನಮ್ಮಲ್ಲಿ ಪಳಗ್ಬೇಕು. ಯಶ್ ದಯಾಲ್ ಅವರ ಗ್ಯಾರಂಟಿ ಏನಿದೆ RCB ವಾಪಸ್ ಬರೋದು ಅದು ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಪೋಕ್ಸೋ ಕೇಸ್ ನಡೀತಾ ಇದೆ ಅವ್ರ ಮೇಲೆ. ಐ ಡೋಂಟ್ ನೋ ಅವ್ರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ IPL ಗೆ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಕಮ್ ಬ್ಯಾಕ್ ಮಾಡಿದ್ರೆ RCB ಗೆ ಆಡ್ತಾರೆ ಅಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಮೆಗಾ ಆಕ್ಷನ್ ಬರುತ್ತೆ, ಬೇರೆ ಟೀಮ್ ಅವರು ತಗೊಳ್ಬಹುದು. ಲೆಫ್ಟ್ ಆರ್ಮ್ ಬೇಕಾದ್ರೆ ನಮಗೆ ಒಂದ್ ಸ್ವಲ್ಪ ವೇರಿಯೇಷನ್ಸ್ ಗಳು ಇರೋದು ಬೇಕು ಅಂತ. ಬಟ್ RCB ಗೆ ನಮಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಚಿನ್ನಸ್ವಾಮಿ ಪಿಚ್ಚಲ್ಲಿ ಎಸ್ಪೆಷಲಿ ಒಂದು ಸ್ಲೋವರ್ ಒನ್ ಪ್ಲಸ್ ಆಮೇಲೆ ವೇರಿಯೇಷನ್ಸ್ ಗಳು ಎರಡೂ ಇರಬೇಕು. ಅಂಡ್ ಲೆಂತ್ ಲೈನ್ ತುಂಬಾ ಬೌಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಹಜಲ್ವುಡ್ ಅವ್ರು ಮಾಡ್ತಿದ್ದಾರೆ ಗೊತ್ತಾ, ಆ ಲೆಂತ್ ಲೈನ್ ಬೌಲಿಂಗು. ಇವನ್ ನೆನೆ ಸೆಟಪ್ ಮಾಡ್ಬಿಟ್ರು ಪಂತ್ಗೆ ಮತ್ತೆ ನಿಕ್ಲಸ್ ಪುರಾನ್ ನೋಡ್ದ, ಅದು ವಿಕೆಟ್ ಬಿದ್ದಿದ್ದು ಪಂತ್ಗೆ ಎಸ್ಪೆಷಲಿ. ಫಸ್ಟ್ ಇಲ್ಲಿ ಬೀಳುತ್ತೆ, ಅವ್ರು ಹೊಂಟೋಗ್ತಾರೆ, ನೆಕ್ಸ್ಟ್ ಸೇಮ್ ಆಸ್ ಇಟ್ ಇಸ್ ಲೆಂತ್ ನಿಕ್ಲಸ್ ಪುರಾನ್ಗೂ ಹಾಕ್ತಾರೆ, ಅಯಾಮಾರ್ ಬಿಡ್ತಾರೆ, ಔಟ್ ಆಗ್ಬಿಡ್ತಾರೆ. ಸಖತ್ ಆ ರೀತಿ ಹಾಕ್ಬೇಕು ಆ್ಯಕ್ಚುಲಿ. ಸೊ ಟೆಸ್ಟ್ ಲೈನ್ ಬೌಲಿಂಗ್ ಅಂದರೆ ಸೊ ನಮ್ಮ ಜಾಸ್ ಹಜಲ್ವುಡ್ ಅದರಲ್ಲಿ ಎದ್ದಿದ್ದ ಕೈ ಅಂತಲೇ ಹೇಳ್ಬೋದು. ಸೊ ಇನ್ನು ಆ್ಯಕ್ಚುಲಿ ನನಗೆ ಸೊ ಇವ್ರನ್ನ ಚೇಂಜ್ ಮಾಡಬೇಕು ಅಂತ ಇದು ಲೈಕ್ ಇವ್ರನ್ನ ರಶೀದಾರ್ ಬದಲು ಬೇರೆ ಯಾರನ್ನ ಆಡಿಸಿದ್ರೆ ಇಲ್ಲ, ರಶೀದಾರ್ 4 ವಿಕೆಟ್ ತೆಗ್ದಿದ್ದಾರೆ. ಬಟ್ ಸ್ಟಿಲ್ ಅಂದ್ರೆ ಹೊಸಬ್ರಿಗೆ ಚಾನ್ಸ್ ಸಿಗಬೇಕು ಅನ್ನೋದು ಏನಾಗುತ್ತೆ ಗೊತ್ತಾ, ಇವಾಗ ಅಭಿನಂದನ್ ಬೇಡ, ಇನ್ನು ಮಂಗೇಶ್ ಯಾದವ್ ಅಂತ ಒಬ್ರು ಇದ್ದಾರೆ, ಅವ್ರನ್ನ ಓಕೆ ತಗೊಳ್ಬಹುದು, ಥೈಲ್ಯಾಂಡ್ ಮಾಡ್ಬೋದು. ಬಟ್ ಏನ್ ಗೊತ್ತಾ, ಇವಾಗ ಅವ್ರಿಗೂ ಸೆಟ್ ಆಗ್ಬೇಕು, ಮ್ಯಾಚ್ ಸೆಟಪ್ ಟೈಮ್ ಬೇಕಾಗುತ್ತೆ. ಇನ್ನ ರೀಸೆಂಟ್ ಮ್ಯಾಚಸ್ ಇನ್ನೊಂದು 7-8 ತನಕ ಅಟ್ಲೀಸ್ಟ್ ಚಾನ್ಸ್ ಕೊಟ್ರೆ ಇನ್ನು 4 ಮ್ಯಾಚ್ ಗೆಲ್ಬೇಕು RCB ಆಲ್ಮೋಸ್ಟ್ ಕ್ವಾಲಿಫೈ ಆಗ್ಬೇಕು ಅಂತಂದ್ರೆ. ಸೊ ಗೈಸ್ 4 ಮ್ಯಾಚ್ ಗೆಲ್ತು ಅಂತಂದ್ರೆ ಆಲ್ಮೋಸ್ಟ್ ನಾವು RCB ಕ್ವಾಲಿಫೈ ಆಗ್ಬಿಡ್ತೀವಿ. 1-2 ಸ್ಥಾನಕ್ಕೆ ಹೊಡೆದಾಡ್ಕೊಳ್ಬೇಕು ಅಷ್ಟೇ ನಾವು ಅವಾಗ. ಸೊ ಐ ಥಿಂಕ್ ಆ ಟೈಮಲ್ಲಿ 4 ಮ್ಯಾಚ್ ಗೆದ್ಮೇಲೆ ಇಲ್ಲ 3 ಮ್ಯಾಚ್ ಗೆದ್ಮೇಲೆ ಒಂದು ಚಾನ್ಸ್ ಸಿಗ್ಲಿ ಅಂತ ನನಗೊಂದು ಆಸೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಒಂದು ಆಸೆ ಇರುತ್ತೆ RCB ಆಡಬೇಕು ಅಂತ, ಪ್ರೂವ್ ಮಾಡ್ಕೊಳ್ಬೇಕು ಅಂತ. ಮೇ ಬಿ ನಮಗೂ ಒಂದು ವೇರಿಯೇಷನ್ಸ್ಗಳ ಆಫರ್ಗಳು ಸಿಗುತ್ತೆ. ಅಂದ್ರೆ ಇವಾಗ ಯಾಕಂದ್ರೆ ನಮ್ಗೆ ಇವಾಗ ಇನ್ ಕೇಸ್ ಇಂಜುರಿ ಆಗೋಯ್ತು ರಸಿಕ್ದಾರ್ಗೆ, ಅವಾಗ ಇಂಜುರಿಗೆ ಯಾರೋ ರಿಪ್ಲೇಸ್ಮೆಂಟ್ ಬೇಕಾಗುತ್ತೆ. ಸೊ ಐ ಥಿಂಕ್ ರಸಿಕ್ದಾರ್ ಅವರು ಸಖತ್ತಾಗಿ ಬೌಲ್ ಮಾಡಿದ್ರು ಬಿಡಿ, 4 ವಿಕೆಟ್ ತಗೊಂಡ್ರು. ಮ್ಯಾನ್ ಆಫ್ ದಿ ಮ್ಯಾಚ್ ಅವರೇ ಕೊಡಬೇಕಿತ್ತು. ಲಾಸ್ಟ್ ಮ್ಯಾಚ್ ಅಲ್ಲಿ ಜಾಸ್ಗೆ ಹೋಗಿದೆ. ಜಾಸ್ಗೆ ಹೋಗಿದ್ದ ರೀಸನ್ ಏನಂದ್ರೆ ನನ್ಗೆ ಅನ್ಸಿರೋ ಪ್ರಕಾರ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಆ ಒಂದು ಓಪನಿಂಗ್ ಸ್ಪೆಲ್ ಏನಿದೆ ಪವರ್ ಪ್ಲೇ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಅಲ್ಲೇ ಅವ್ರು ಹಿಡಿದ್ಬಿಟ್ರೆ ಮೇಲೆ ಹೇಳಕ್ಕಾಗಲ್ಲ ಅವ್ರ ಕೈಯಲ್ಲಿ. ಸೊ ಐ ಥಿಂಕ್ ಏನು ಮಾಡಕ್ಕಾಗಲ್ಲ ಗೈಸ್. ಒಟ್ನಲ್ಲಿ ಗೈಸ್ ಇವತ್ತಿನ ಮ್ಯಾಚ್ ಬಗ್ಗೆ ಗಮನ ಕೊಡೋ ಆಗಿದೆ ನಮ್ಮ ಡೆಲ್ಲಿಯಲ್ಲಿ. ಸೊ ಸ್ವಲ್ಪ ನೊಂದ ಕೊರತೆಗಳು ಕಾಣಿಸ್ತಾ ಇದೆ. ಇವತ್ತು ಮ್ಯಾಚ್ ಪ್ರೆಡಿಕ್ಷನ್ ಕೊಟ್ಬಿಡೋ ಹಾಗಿದ್ರೆ ಏನ್ ಹೇಳೋಣ, RCB 70% RCB, ಇನ್ 30% ಡೆಲ್ಲಿಗೂ ಹೋಗ್ತೀನಿ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸೋತ್ಕೊಂಡ್ ಬಂದಿರೋದ್ರಿಂದ ಮೇ ಬಿ ಅದು ಹಾರ್ಟ್ ಬ್ರೇಕ್ ಆಗಿದೆ ಅವ್ರಿಗೆ. ಇವ್ರು ಇದಾರಲ್ಲ, ಸೊ ನಮ್ಮ KL ರಾಹುಲ್ ಇರೋದ್ರಿಂದ ಸ್ವಲ್ಪ ಬೆಂಗಳೂರಲ್ಲಿ ಆಡ್ತಾ ಇರೋದ್ರಿಂದ ಚೆನ್ನಾಗಿ ಗೊತ್ತಿರುತ್ತೆ, ಸೆಂಚುರಿ ಬರ್ಬೋದು ಮತ್ತೊಮ್ಮೆ, ಹೇಳಕ್ಕಾಗಲ್ಲ. ಸೊ ಇನ್ನು ಇವರಿಬ್ಬರ ಮಧ್ಯೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ ಗೈಸ್, ಇಲ್ಲಿ ತನಕ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಆಡಿರೋದು 33 ಮ್ಯಾಚ್ಗಳು. ಅದರಲ್ಲಿ ಮೇಲ್ಗೈ ಇರೋದು ಈ ನಮ್ದು 20. RCB 20 ಮ್ಯಾಚ್ ಗೆದ್ದಿದೆ. ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಗಿಲ್ಲಿ ಹೊಡೆದು ಬರೀ 12 ಮ್ಯಾಚ್ಗಳಷ್ಟೇ ವಿನ್ ಆಗಿರೋದವರು. ಇನ್ನು ಇವರಿಬ್ಬರ ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡಂಗಿದ್ರೆ 215 ಹೈಯೆಸ್ಟ್ ಸ್ಕೋರ್, ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದು 95, ಅದು ಡೆಲ್ಲಿ ಹೊಡೆದಿರೋ. ಹೈಯೆಸ್ಟ್ ಸ್ಕೋರ್ RCB ಅವರು 215 ಹೊಡೆದಿರೋಂಥದ್ದು ಇಲ್ಲಿ. ಒಟ್ಟಿನಲ್ಲಿ ಗೈಸ್ ಎಲ್ಲ ಮೇಲ್ಗೈ ಇದೆ ಆಲ್ಮೋಸ್ಟ್. ನಾವು ಡೆಲ್ಲಿ ಟೀಮ್ ಮೇಲೆ ಯಾವತ್ತೂ ಭಯ ಪಟ್ಕೊಂಡು ಆಡಿಲ್ಲ. ಎಸ್ಪೆಷಲಿ ಕೆಲವೊಂದಷ್ಟು ಟೀಮ್ಸ್ಗಳು ಇರುತ್ತೆ ನಮ್ಗೆ ಆಕ್ಚುಲಿ. ಅವ್ರ ಮೇಲೆ ಏನು ರಾಜಸ್ಥಾನ್ ರಾಯಲ್ಸ್ ಆಗಿರ್ಬೋದು, ಡೆಲ್ಲಿ ಮೇಲೆ ಆಗಿರ್ಬೋದು, ಐ ಥಿಂಕ್ ವಿ ಆರ್ ಆಲ್ ಓನ್ ಇಟ್. ಬಟ್ ಪಂಜಾಬ್ ಅವ್ರು ಸ್ವಲ್ಪ ಕಷ್ಟ ಇದೆ ಆಕ್ಚುಲಿ. ಇವತ್ತು ಮ್ಯಾಚ್ ಆಫ್ ದ ಡೆಕೆಡ್ ಅಂತ ಹೇಳ್ತೀನಿ, ಪಂಜಾಬ್ ವರ್ಸಸ್ RCB, ಶ್ರೇಯಸ್ ಅಯ್ಯರ್ ವರ್ಸಸ್ ರಜತ್ ಪಡಿದಾರ್. ಸರ್ಪ್ರೈಸಿಂಗ್ಲಿ ಏನಪ್ಪಾ ಅಂತಂದ್ರೆ ಶ್ರೇಯಸ್ ಅಯ್ಯರ್ ಅವರ ಈ ಒಂದು ಪಂಜಾಬ್ ಅವ್ರು ಏನಿದೆ, ಒಂದು 22 ಮ್ಯಾಚಸ್ ಅಲ್ಲಿ ಕಂಟಿನ್ಯೂಸ್ ಆಗಿ 19 ಮ್ಯಾಚ್ ನ ಗೆದ್ದಿದ್ದಾರೆ. ಆ 2 ಮ್ಯಾಚ್ ಸೋತಿರೋದು ಏನಪ್ಪಾ ಅಂತಂದ್ರೆ ನಮ್ಮ ಮೇಲೆ ಅಂತೆ, ಬೆಂಗಳೂರು ಮೇಲೆ ಸೋತಿರೋದು, ಬೇರೆ ಯಾರ ಮೇಲೂ ಸೋತೆ ಇಲ್ಲ. ನೋಡೋಣ ಇನ್ನು ಪಂಜಾಬ್ ಮೇಲೆ ಮ್ಯಾಚ್ ನೋಡೋಣ ಮುಂದಕ್ಕೆ. ಈಗ ಸದ್ಯಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಮ್ಯಾಚ್ ಇದೆ. ಸೊ ಇವರಿಬ್ರು ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ರೆ RCB 8 ಪಾಯಿಂಟ್ಗಳನ್ನ ಗಳಿಸ್ಕೊಂಡಿದೆ 5 ಮ್ಯಾಚ್ನ ಆಡಿ. ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಸ್ವಲ್ಪ 4 ಮ್ಯಾಚ್ ಆಡಿ 4 ಪಾಯಿಂಟ್ನ ಗಳಿಸ್ಕೊಂಡಿದೆ. ಸೊ ಕಾದ್ ನೋಡ್ಬೇಕಾಗುತ್ತೆ. ಸೊ 2 ಮ್ಯಾಚ್ಗಳನ್ನ ಲಾಸ್ಟ್ 2 ಮ್ಯಾಚಸ್ ಡೆಲ್ಲಿ ಕ್ಯಾಪಿಟಲ್ಸ್ಗಳು ಸೋತ್ಕೊಂಡ್ಬರ್ತಾ ಇದ್ದಾರೆ, ನಮ್ಮವರು ಆ ಲಾಸ್ಟ್ 2 ಮ್ಯಾಚಸ್ನ ಗೆದ್ಕೊಂಡ್ಬರ್ತಾ ಇದ್ದಾರೆ. ಸೊ ಇನ್ನು ಇವತ್ತಿನ ಮ್ಯಾಚಲ್ಲಿ ಹೈಯೆಸ್ಟ್ ಸ್ಕೋರು RCB ಪರ ಯಾರು ಹೊಡಿತಾರೆ ಅಂತಂದರೆ, ಸೊ ನಮ್ಮ ಪ್ರಕಾರ ಸೊ ಹೈಯೆಸ್ಟ್ ಸ್ಕೋರು ಫಿಲ್ಸಾಲ್ಟ್ ಅವ್ರು ಹೊಡಿತಾರೆ ಅಂತ ನಾನು ಹೇಳ್ತೀನಿ. ಇಲ್ಲ ಫಿಲ್ಸಾಲ್ಟ್ನೇನು ಹಾಕೊಂಡಿಲ್ಲ ಅಂತಂದರೆ ಸೊ ಜೊಕಬ್ ಆಡ್ತಾರೆ ಅಂತ ನಾನು ಪ್ರಿಡಿಕ್ಟ್ ಮಾಡ್ತೀನಿ. ಹೈಯೆಸ್ಟ್ ಸ್ಕೋರು ನಮ್ಮ RCB ತಂಡದಿಂದ. ಇನ್ನು ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ KL ರಾಹುಲ್, ಸೊ ಹೈಯೆಸ್ಟ್ ಸ್ಕೋರ್ ಅವ್ರ ಕಡೆಯಿಂದ ಬರ್ಬೋದು ಇವತ್ತಿನ ಮ್ಯಾಚಲ್ಲಿ. ಒಟ್ಟಾಗಿ ಗೈಸ್ ಏನು ಇವೆ ಪ್ರೆಡಿಕ್ಷನ್ಸ್ ಅನ್ನೋದಕ್ಕಿಂತ RCB ಗೆಲ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೈಯೆಸ್ಟ್ ಸ್ಕೋರ್ ಅದೆಲ್ಲ ಇಟ್ಸ್ ಓಕೆ, ವಿಲ್ ಡೂ. ಯಾವುದೇ ಪವರ್ ಪ್ಲೇ ಆದಮೇಲೆ ಇಲ್ಲ ಅಂತಂದರೆ ಲೈಕ್ ಇಲ್ಲ ಪವರ್ ಪ್ಲೇಗಿಂತ ಮುಂಚೆ ಟಾಸ್ ಆಗ್ತಾ ಇರ್ಬೇಕಾದ್ರೆ ಪಿಚ್ ರಿಪೋರ್ಟ್ ಬಂದಾಗ ಗೊತ್ತಾಗ್ಬಿಡುತ್ತೆ ಯಾವ ಥರ ಹೊಡಿತಾರೆ ಅಂತ. ಎನಿವೇಸ್ ಗೈಸ್ ಇವತ್ತು ಆ್ಯಕ್ಚುಲಿ ಒಂದು 3:30 4 o'clock ಅಷ್ಟಲ್ಲಿ ಲೈವ್ ಬರ್ತೀವಿ. ಸೊ ಎಲ್ಲರೂ ಜಾಯ್ನ್ ಆಗಿ ಮಿಸ್ ಮಾಡಕ್ಕೆ ಹೋಗ್ಬಿಡಿ, ಓಕೆನಾ? ಸೊ ಐ ಥಿಂಕ್ ಕೂತ್ಕೊಂಡು ಮಾತಾಡುವಲ್ಲ, ವಾಚ್ ಅಲಾಂಗ್ ಮಾಡ್ತೀವಿ ಇವತ್ತು ಫುಲ್ ಕಂಟಿನ್ಯೂಸ್ ಆಗಿ RCB ಮ್ಯಾಚ್ ಇರೋದ್ರಿಂದ. ಸೊ ಎಲ್ಲರೂ ದಯವಿಟ್ಟು ಜಾಯ್ನ್ ಆಗಿ. ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಾಗ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.